ಕಂಬ ಹೊಡಿ. ಎಲ್ಲಿ ನೋಡಿ ಇದು ಕಂಬ ದಪ್ಪ ಆಗದೆ, ಅದಕ್ಕೆ ಇದು ಒಂದು ಪಟ್ಟೆ ಹೊಡೆದದೆ. ಎಲ್ಲಿ ಹೊಡೆದಿದ್ದಾವು? ಒಂದಾರು ಪಟ್ಟೆ ಹೊಡೆದಿರೋ ಇದಾವೆ ನಿಮ್ಮವು? ಒಂದು ಪಟ್ಟೆ ಅಂದರೆ ನೀವು ಕರೆಕ್ಟಾಗಿ ಗೊಬ್ಬರಗಳು ಅದೆಲ್ಲ ಮೇಂಟೈನ್ ಮಾಡಿದಾಗ ಕರೆಕ್ಟಾಗಿ ಬಂದಿರ್ತಾವೆ. ಹಾಂ, ಕೆಲವರು ಬಂದೆ ಈ ಕಡೆ ನಿಂತ್ಕೊತೀನಿ. ಈ ಕಡೆ ನೋಡಿ, ಇದು ಈ ಸೈಜ್ ಬರ್ತದೆ, ಚೆನ್ನಾಗಿ ಬರ್ತದೆ ನೋಡಿ. ಅದೇನು ಬಡ್ಡೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಯಾವ ಬಡ್ಡೆನೂ ಏನು ಪ್ರಾಬ್ಲಮ್ ಇಲ್ಲ. ಮಣ್ಣು ಯಾವುದೇ ಕಾರಣಕ್ಕೂ ಯಾರಾಕ್ಬೇಡಿ. ಈಗ ಮಣ್ಣು ಯಾರಾಕಿದ್ರೆ ಅಣ್ಣ ಇಲ್ಲೆಲ್ಲ ಬೇರೆ ಕಿತ್ತಾಯ್ತವೆ. ಬೇರೆ ಕಿತ್ತಾದ್ರೆ ಹಣ್ಣೆಲ್ಲ ಶುರು ಆಗುತ್ತೆ. ಹಾಂ, ಅದು ಮಾಡಿ ಹಂಗೆ ಅಷ್ಟು ಮೇಲ್ಗಡೆ ಮಾಡಿ ಏನು ತೊಂದರೆ ಅಂತ ಹಾಕಿಲ್ಲ. ಈಗೇನು ಬನಾನಾ ಸ್ಪೆಷಲ್ ಹೊಡೆದ್ರಾ? ಬನಾನಾ ಸ್ಪೆಷಲ್ ಅದೇ ಇದರಿಂದ ತೋಟಗಾರಿಕೆ ಇಲಾಖೆಯನ್ನು ಕೊಟ್ಟಿದ್ರು. ಅದನ್ನ ಹಾಕೊಂಡು ಇಲ್ಲಿ ನೋಡಿ, ಒಂದು 4 ಲೈನ್ ಏನು ಸೂಪರಾಗಿ ಬಂದೆ. ಬದುನು ಅಂಚಲ್ಲಿರೋವು ಇಷ್ಟು ಗಾತ್ರ ಸೈಜ್ ಬಂದವೆ. ಕಲರು ಏನು ಸೂಪರ್ ಆಗವೆ ಅಲ್ವಾ? ಮಣ್ಣು ಎಲ್ಲಿ ಚೆನ್ನಾಗಿರುತ್ತೆ ಅದ್ರ ಮೇಲೆ ಆ ಥರ ಡಿಪೆಂಡ್ ಆಗಿರುತ್ತೆ. ನೋಡಿ, ಇದು ಹಳ್ಳ ಅದು. ನೋಡಿ, ಇದು ಇಲ್ಲಿ ಟ್ರಂಚ್ ಮಾಡ್ದೇ ಇದ್ರೆ ಟ್ರಂಚ್ ಮಾಡ್ಲಾಗಿ ಚೆನ್ನಾಗಿರೋದು. ಈಗ ಅದೇ ಮೇಲ್ಗಡೆ ಟ್ರಂಚ್ ಮಾಡಿಲ್ಲ, ಒಂದೇ ಒಂದು ಗದ್ದೆ ಇದೆ ನೋಡಿ, ಮೇಲ್ಗಡೆ ವೀಕ್ ಆಗದೆ. ಇವೆಲ್ಲ ಚೆನ್ನಾಗವೆ. ಇವು ನೀರು ಭಾರಿ ಜಿಗ್ಲು ಹರಿತಾನೆ ಇದಣ್ಣ. ಒಳ್ಳೆ ಕೆಲಸ ಅದು. ಅಣ್ಣ, ಇದು ಮಂಕು ಅಂದ್ರೆ ಇಲ್ಲಿ ನೋಡ, ಈ ನೀರು ಇಲ್ಲಿ ಹರಿತಾದಲ್ಲ, ಈ ಲೆವೆಲಲ್ಲಿ ಇದೆ. ಈ ಲೈನ್ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ? ನೆಕ್ಸ್ಟ್ ಲೈನ್ ಆಗಿದೆ. ಮಧ್ಯದಲ್ಲಿ ಇನ್ನೊಂದು ಹಿಕ್ಲು ಹೊಡ್ಕೋಬೇಕು. ಇನ್ನೊಂದು ಹಿಕ್ಲ ಮಧ್ಯದಲ್ಲಿ ಹೊಡಿಬೇಕು ನೀವು, ಈ ಎರಡರ ಮಧ್ಯದಲ್ಲಿ. ಈ ಸಾಲು ಇಲ್ಲಿ ತೆಂಗು ಅಣ್ಣ, ಇಲ್ಲಿ ಎಳೆಯೋದಿಲ್ಲ. ಆ ನೀರು ಎಳೆಯೋದಿಲ್ಲ ಅಣ್ಣ. ನಿಮ್ಗೆ ಇಲ್ಲೆಲ್ಲ ಇಲ್ಲೊಂದು ಗಿಡ ನೋಡಿ, ಈ ಸಾಲು ವೀಕ್ ಇದೆ ಅಲ್ವಾ? ಈ ಸಾಲಲ್ಲಿ ಒಂದು ಹಿಕ್ಲು ಹೊಡೀರಿ ಮಧ್ಯದಲ್ಲಿ. ಗ್ಯಾರಂಟಿ ನೀರು ಬಸ್ತೋನಿಲ್ಲ ಅಂದ್ರೆ ಈ ನಾರದಲ್ಲಿ ಮಧ್ಯೆ ಸೆಂಟ್ರಲ್ ಒಂದು ಹಿಕ್ಲು ಹೊಡೋದೆ. ಹಿಕ್ಲು ಹೊಡೆದ್ಬಿಟ್ಟು ಒಂದು ವಾರಕ್ಕೆ ನನ್ನ ಗಿಡ ಹೇಳಿ ಹೊಡಿಲೇಬೇಕು. ಇಲ್ಲೇ ಹೊಡೀರಿ ಸಾಕು. ಈ ಕಡೆದು ಬಸ್ ಆಯ್ತದೆ. ಇಲ್ಲಿ ಇದೇ ಸಾಲು ನಿಮ್ಗೆ ವೀಕ್ ಇರೋದು. ಒಂದಡಿ ಸಾಕು. ನೀರು ಕಡಿಮೆ ಆದರೆ ಚೆನ್ನಾಗಿ ಬರುತ್ತೆ.